ಬೇಸಿಗೆ ಕಾಲದ ಮೊದಲ ಆಲಿಕಲ್ಲು ಮಳೆ, ಬೆಳೆಗಳೆಲ್ಲ ನೆಲಸಮ, ಸಂಕಷ್ಟದಲ್ಲಿ ರೈತರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಅಭಾವ, ಎಂಎಂಟಿವಿ ವಾಹಿನಿ ವರದಿ ಪ್ರಸಾರ, ಎಚ್ಚೆತ್ತ ಕಾನೂನು ಸೇವಾ ಸಮಿತಿ ಸದಸ್ಯರು. ಸರ್ಕಾರಿ ಅಧಿಕಾರಿ ಅಕ್ರಮ ಆಸ್ತಿ ಗಳಿಕೆ, 16 ಎಕರೆಯ ಒಡೆಯ ನಿವೃತ್ತಿಯ ನಂತರ ಬೆಳಕಿಗೆ ಬಂದ ದುರುಪಯೋಗ. ಅದ್ದೂರಿ ಕರಗ ಮಹೋತ್ಸವ, ಗಮನ ಸೆಳೆದ ಜನಪದ ತಂಡಗಳು, ಹರಿದು ಬಂದ ಭಕ್ತಸಾಗರ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಆ ಜಿಲ್ಲೆ ಹೂ ಹಣ್ಣು ತರಕಾರಿ ಸೇರಿದಂತೆ ಸಿಲ್ಕ್ ಮಿಲ್ಕ್ಗೆ ಖ್ಯಾತಿ. ಬೇಸಿಗೆ ಕಾಲದ ಮೊದಲ ಮಳೆ, ಅದರಲ್ಲೂ ಆಲಿಕಲ್ಲು ಮಳೆ ಸುರಿದು ತೋಟಗಾರಿಕೆ ಬೆಳೆಗಳು ನೆಲಕಚ್ಚಿದ್ದು ದ್ರಾಕ್ಷಿ ತೋಟಗಳಂತೂ ಭಾರೀ ನಷ್ಟಕ್ಕೀಡಾಗಿವೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನೋ ಹಾಗೆ ರೈತರ ಆಸೆಗೆ ತಣ್ಣೀರೆರಚಿದಂತಾಗಿದೆ. ಹೀಗೆ ಹುಲಸಾಗಿ ಬೆಳೆದಿದ್ದ ದ್ರಾಕ್ಷಿ ಒಳ್ಳೆ ರೇಟ್ ಇದೆ, ಇನ್ನೇನು ಕೊಯ್ಲು ಮಾಡಿ ಜೇಬಿಗೆ ಹಣ ತುಂಬಿಸಿಕೊಳ್ಳುವಷ್ಟರಲ್ಲಿ ಆಲಿಕಲ್ಲು ಮಳೆಯಿಂದ ನೆಲ ಕಚ್ಚಿರುವುದು, ಇನ್ನೊಂದು ಕಡೆ ದ್ರಾಕ್ಷಿ ಮಣ್ಣು ಪಾಲಾಗಿರುವುದನ್ನು ಕಂಡು ಕಣ್ಣೀರಿಡುತ್ತಿರುವ ರೈತ. ಈ ದೃಶ್ಯಗಳು ಕಂಡು ಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿ ಬುಧವಾರ ಸಂಜೆ ಸುರಿದ ಧಾರಾಕಾರ ಆಲಿಕಲ್ಲು ಮಳೆಯಿಂದ ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಯ ಆರೋಬಂಡೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಕಟಾವಿಗೆ ಬಂದಿದ್ದ ದ್ರಾಕ್ಷಿ ಬೆಳೆ ಮಣ್ಣು ಪಾಲಾಗಿದ್ದು ರೈತರ ಕಣ್ಣೀರಿಗೆ ಕಾರಣವಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 2026 ವಾರ್ಷಿಕ ಮೊದಲ ಬೇಸಿಗೆ ಮಳೆಯಾಗಿದ್ದು ಜಿಲ್ಲೆಯಾದ್ಯಂತ ಎಲ್ಲಾ ಕಡೆ ಉತ್ತಮ ಮಳೆಯಾಗಿದೆ. ಆದರೆ ಚಿಕ್ಕಬಳ್ಳಾಪುರ ತಾಲೂಕಿನ ಆರೋಬಂಡೆ ಪಂಚಾಯಿತಿ ವ್ಯಾಪ್ತಿಯ ಬೆರಳೆಣಿಕೆಯಷ್ಟು ಗ್ರಾಮಗಳಲ್ಲಿ ಮಾತ್ರ ಆಲಿಕಲ್ಲು ಮಳೆಯಾಗಿದೆ. ಇದರಿಂದ ಕಟಾವಿಗೆ ಬಂದಿದ್ದ ದ್ರಾಕ್ಷಿ ಮಣ್ಣು ಪಾಲಾಗಿದೆ. ಲಕ್ಷಾಂತರ ರು ಸಾಲ ಸೋಲ ಮಾಡಿ ಬೆಳೆ ಇಟ್ಟಿದ್ದ ರೈತರ ಬದುಕಿಗೆ ಆಲಿಕಲ್ಲು ಮಳೆ ಬೆಂಕಿ ಇಟ್ಟಂತಾಗಿದೆ. ಕೈ ಸುಟ್ಟುಕೊಂಡಿರುವ ರೈತ ಕಂಗಾಲಾಗಿದ್ದಾನೆ. ಸರ್ ನಮಸ್ತೆ, ನನ್ನ ಹೆಸರು ನರೇಂದ್ರ ಬಾಬು ಅಂತ. ನಾವು ದ್ರಾಕ್ಷಿ ಬೆಳಿತೀವಿ. 1.5 ಎಕರೆಯಲ್ಲಿ ದಿಲ್ಕುಶ್ ಹಾಕಿದ್ದೀವಿ. ದಿಲ್ಕುಶ್ ಹಾಕಿ ಎಲ್ಲ ಇನ್ನೇನು ಕಟಾವು ಮಾಡೋ ಸ್ಟೇಜಿಗೆ ಬಂದಿತ್ತು. ಅಕಾಲಿಕ ಆನೆಕಲ್ಲು ಮಳೆ ಬಿದ್ದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರೋದು ಇದಾಗಿದೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿನ್ನೆ ಸಂಜೆ ಆನೆಕಲ್ಲು ಮಳೆ ಬಿದ್ದು ಹಣ್ಣೆಲ್ಲ ಹೊಡ್ಕೊಂಡಿದೆ. ಸುಮಾರು ಲಕ್ಷಾಂತರ ರೂಪಾಯಿ ಬಂಡವಾಳ, ಹೆಚ್ಚು ಕಡಿಮೆ 1.5 ಎಕರೆಗೆ 4 ಲಕ್ಷ ಬಂಡವಾಳ ಹಾಕಿ ಇದು ಮಾಡಿದ್ದೀವಿ. ಇವಾಗ ಇದನ್ನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನಾದರೂ ನೀವೇ ಒಂದು ಪರಿಹಾರ ಇದು ಮಾಡ್ಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಎಷ್ಟು ವರ್ಷದಿಂದ 15 ವರ್ಷದಿಂದ ಬೆಳೀತಾ ಇದ್ದೀವಿ. ಎಷ್ಟು ವರ್ಷದಿಂದ ಆನೆಕಲ್ಲು ಬಿದ್ದಿತ್ತು? ಇವಾಗ ಸರ್ ಸುಮಾರು 10 ವರ್ಷಕ್ಕೆ 12 ವರ್ಷ ಮೇಲೆ ಆಗಿತ್ತು ಆನೆಕಲ್ಲು ಬಿದ್ದು. ಈ ನಮ್ಮ ಊರಲ್ಲಿ ಇದು ಫಸ್ಟ್ ಟೈಮ್ ಸರ್ ನೆನ್ನೆ ಬಿದ್ದಿರೋದು ಆನೆಕಲ್ಲು. 11 ವರ್ಷದಿಂದ ಇವಾಗ ಬಿದ್ದು 12 ವರ್ಷದಿಂದ ತಿರುಗಿ ನೆನ್ನೆ ಫಸ್ಟ್ ಟೈಮ್ ಆನೆಕಲ್ಲು ಬಿದ್ದಿದೆ. ಇದು ರೈತರು ಯಾವ ರೀತಿ ಕಷ್ಟಪಟ್ಟು ಬೆಳೀತಾರೆ? ರೈತರು ಆಗಲು ರಾತ್ರಿ ಅಂದರೆ ಊಟ ನೀರು ಇಲ್ದಿರ, ಕರೆಂಟ್ ಬಾಧೆ, ನೈಟ್ 12 ಗಂಟೆಯಲ್ಲಿ ಬಂದು ಇಲ್ಲೇ ಮಲ್ಕೊಂಡು ಯಾವ ಕರೆಂಟ್ ಬಂದು ಅವ್ರು ನೀರು ಬಿಡಬೇಕು. ಸಮಸ್ಯೆ ಮಿಲಿಬಗಿ, ಟೆಂಪ್ರೇಚರ್ಗೆ ಮಿಲಿಬಗಿ ಏನೇ ಮಾಡಿದ್ರು ಕಂಟ್ರೋಲ್ ಬರ್ತಾಯಿಲ್ಲ ಅಂತ. ಅದು ಸ್ಪ್ರೇನೂ ಕೊಡ್ತೀವಿ, ಕೈಯಲ್ಲೂ ಉಜ್ಜು, ನೈಟೆಲ್ಲ ತೋಟದಲ್ಲೇ ಇದ್ದು ಬೆಳೆದಿದ್ದೀವಿ. ನಿನ್ನೆ ಸಂಜೆ ಈ ಥರ ಕಲ್ಲು ಬಿದ್ದು ಈ ಥರ ಹಾಳಾಗಿದೆ. ಊಟ ಮಾಡೋಕ್ಕೂ ಮನಸ್ಸು ಬರ್ತಾ ಇಲ್ಲ ಸರ್. ಏನು ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗಿದ್ದೀರಾ. ನಾವೇ ಇದಾಗೋಗಿದ್ದೀವಿ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದನ್ನು ಸುಮಾರು ಎಷ್ಟು ಲಾಸ್ ಆಗಿರ್ಬೋದು ನಮಗೆ ಸರ್? ಇವಾಗಿರೋ ರೇಟಲ್ಲಿ ಕಡಿಮೆ ಅಂದ್ರೂ 1.5 ಎಕರೆಗೆ 30 ಅಂದರೂ 15 ಲಕ್ಷ. 15 ಲಕ್ಷದಲ್ಲಿ ಇವಾಗ ನಮ್ಗೆ 1 ಲಕ್ಷ ರೂಪಾಯಿ ದಕ್ಕಿಲೂ ಇದಾಗಲ್ಲ ಸರ್. ಅಧಿಕಾರಿಗಳೆಲ್ಲ ಏನು ಭೇಟಿ ಕೊಟ್ಟು ಏನು ಆಶ್ವಾಸನೆ ಕೊಟ್ಟು? ಅಧಿಕಾರಿಗಳದೇ ಅರ್ಜಿ ಕೊಡಿ ಅಂತ ಹೇಳಿದ್ದಾರೆ ಅಷ್ಟೇ. ಇನ್ಸೂರೆನ್ಸ್ ಕಟ್ಟಿದ್ದೀರಾ ಅಂದರು. ಅರ್ಜಿ ಕೊಡಿ. ಏನು ಕೊಡ್ತಾರೆ ಸರ್? ಅವ್ರು ಕೊಟ್ಟರೆ 10-20 ಸಾವಿರ ಕೊಡ್ತಾರೆ. 1 ಕೋಟಿ ಔಷಧಿಗೂ ಬರೋಲ್ಲ ಅದು. ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ತೋಟಗಾರಿಕೆ ಅಧಿಕಾರಿಗಳು ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರ ಕೊಡುವ ಭರವಸೆ ನೀಡಿದ್ದಾರೆ. ಒಟ್ಟಾರೆ ಫಲಪುಷ್ಪ ಗಿರಿಧಾಮಗಳ ನಾಡು ಎಂದೇ ಖ್ಯಾತಿಯಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕಾಲಿಕ ಬೇಸಿಗೆಯ ಮೊದಲ ಮಳೆಯಿಂದ ಆರೋಬಂಡೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದು ದ್ರಾಕ್ಷಿ ಬೆಳೆಗಳು ಮಣ್ಣು ಪಾಲಾಗಿ ರೈತರ ಕಣ್ಣಲ್ಲಿ ನೀರು ತರಿಸಿವೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ದೊರೆಯದೆ ರೋಗಿಗಳು ಸಾವನ್ನಪ್ಪಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ಎಂಎಂಟಿವಿ ವಾಹಿನಿ ವರದಿ ಪ್ರಸಾರ ಮಾಡಿತ್ತು. ವರದಿಗೆ ಎಚ್ಚೆತ್ತ ಜಿಲ್ಲಾ ಕಾನೂನು ಸೇವಾ ಸಮಿತಿ ಸದಸ್ಯರು ಭೇಟಿ ನೀಡಿ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಏನಾಗಿದೆ
ಬಾಗೇಪಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಕಾಲಕ್ಕೆ ವೈದ್ಯರ ಚಿಕಿತ್ಸೆ ಸಿಗದೆ ಇಬ್ಬರು ರೋಗಿಗಳು ಮೃತಪಟ್ಟಿರುವ ಆರೋಪದ ಬಗ್ಗೆ ಎಂಎಂಟಿವಿ ವಾಹಿನಿ ಪ್ರಸಾರ ಮಾಡಿರುವ ವರದಿಯಿಂದ ಎಚ್ಚೆತ್ತುಕೊಂಡಿರುವ ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಬಿ ಶಿಲ್ಪಾ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಡಿಕೆ ಮಂಜುನಾಥಾಚಾರಿ ನೇತೃತ್ವದ ಸಮಿತಿ ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಗುರುವಾರ ಬೆಳಗ್ಗೆ ಹಠಾತ್ ಭೇಟಿ ನೀಡಿ ವೈದ್ಯರ ಹಾಗೂ ಸಿಬ್ಬಂದಿಯ ಕೊರತೆ ಸ್ವಚ್ಛತೆ ಕುರಿತು ಪರಿಶೀಲಿಸಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಿಂದ ರೋಗಿಗಳ ಸಾವಿಗೆ ಸಂಬಂಧಿಸಿದ ದಾಖಲೆ ಪಡೆದುಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿ ಶಿಲ್ಪಾ ಅವರು ಮಾತನಾಡಿ, ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ರೋಗಿಗಳು ಮೃತಪಟ್ಟಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗಿರುವ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿಯ ಆಸ್ಪತ್ರೆಗೆ ಭೇಟಿ ನೀಡಿದ್ದೇವೆ. ಆಸ್ಪತ್ರೆಗೆ ಭೇಟಿ ನೀಡಿದಂತಹ ವೇಳೆಯಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದಿರುವ ಬಗ್ಗೆ, ಸ್ವಚ್ಛತೆ ಇಲ್ಲದೆ ಇರುವುದು ಸೇರಿದಂತೆ ಹಲವು ಅವ್ಯವಸ್ಥೆಗಳು ಕಂಡುಬಂದಿವೆ. ಇಬ್ಬರು ರೋಗಿಗಳು ಮೃತಪಟ್ಟಿರುವ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದುಕೊಂಡು ಮೃತ ಕುಟುಂಬದ ಸದಸ್ಯರಿಂದ ಮಾಹಿತಿ ಪಡೆದುಕೊಂಡ ನಂತರ ಸಂಪೂರ್ಣ ವರದಿಯನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸಿದ ನಂತರ ಅಂತಿಮ ವರದಿ ಬಗ್ಗೆ ತಿಳಿಸಲಾಗುತ್ತದೆ ಎಂದರು. ನಮಸ್ಕಾರ. ಮೊನ್ನೆ ಏನು ಒಂದು ನ್ಯೂಸಲ್ಲಿ ಬಂತು, ಬಾಗೇಪಲ್ಲಿನಲ್ಲಿ 2 ಡೆತ್ ಆಗಿದೆ, ಡಾಕ್ಟರ್ಸ್ಗಳು ಸರಿಯಾಗಿ ಬರ್ತಾ ಇಲ್ಲ ಅಂತ ಹಾಸ್ಪಿಟಲ್ ಮೇಲೆ ಒಂದು ವರದಿಯಾಗಿತ್ತು. ಸೊ ಆ ವಿಚಾರವಾಗಿ ನಾನು ಇವತ್ತು ವಿಚಾರಣೆ ಮಾಡಲಿಕ್ಕೆ 2 ಪೇಷಂಟ್ ಯಾವ ಕಾರಣಕ್ಕೆ ಡೆತ್ ಆದರೂ ಅಥವಾ ಸರಿಯಾದಂಥ ಚಿಕಿತ್ಸೆ ಬಾಗೇಪಲ್ಲಿನಲ್ಲಿ ಸಿಗ್ತಾ ಇದೆಯಾ ಇಲ್ವಾ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿಗೆ ಭೇಟಿ ನೀಡಿದೆ. ಇವತ್ತು ನನ್ನ ಜೊತೆ TLC ಮೆಂಬರ್ ಸೆಕ್ರೆಟರಿ ಹಾಗೂ ನ್ಯಾಯಾಧೀಶರಾದಂಥ ಮಂಜುನಾಥಾಚಾರ್ಯ ಸರ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಇಬ್ಬರು ಭೇಟಿ ನೀಡಿದಾಗ ಒಂದೊಂದು ಕಂಡು ಬಂದಿದ್ದು, ಬಾಗೇಪಲ್ಲಿನಲ್ಲಿ ತುಂಬ ಜನ ಪೇಷಂಟ್ಸ್ ಇದ್ದಾರೆ. ನಾನು ಈಗಾಗಲೇ ಡಾಕ್ಟರ್ನ ನಾನು ವಿಚಾರಣೆ ಮಾಡಿದಾಗ ದಿನಕ್ಕೆ 500ರಿಂದ ಇನ್ ಪೇಷಂಟ್ಸು ಹೊರ ರೋಗಿ ಚಿಕಿತ್ಸೆ ಪಡೆಯೋಕ್ಕೆ ಬಂದಿರೋವಂಥವ್ರು. ಸೊ ಸರಿಯಾದಂಥ ವೈದ್ಯರ ಒಂದು ಏನಂತಾರೆ, ಒಂದು 2-3 ಜನ ಅಷ್ಟೇ ವೈದ್ಯರಿದ್ದಾರೆ. ಹಾಗಾಗಿ ಸ್ವಲ್ಪ ವೈದ್ಯರು ಜಾಸ್ತಿ ಬೇಕಾಗ್ತದೆ ಇಲ್ಲಿಗೆ. ಮತ್ತು ನರ್ಸ್ಗಳ ಕೊರತೆಗಳಿದೆ, ಮತ್ತು ನೀಟ್ನೆಸ್ ಕೊರತೆ ಇದೆ. ನಾನು ವಿಚಾರಣೆ ಮಾಡಿದೆ ಡಾಕ್ಟರ್ಸ್ನ. ಈಗ ಆಲ್ರೆಡಿ ಈ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ಬೇರೆ ಕಡೆ ಬಿಲ್ಡಿಂಗ್ ಕಟ್ಟುವಂಥ ವ್ಯವಸ್ಥೆನೂ ಆಗಿದೆಯಂತೆ. ಬಟ್ ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಬಟ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇವಾಗ ನೋಡಿದ ಒಂದು ರೌಂಡು ಹಾಸ್ಪಿಟಲ್ ನೋಡಿದಾಗ ಶುಚಿತ್ವ ಭಾಳ ಕಡಿಮೆ ಇದೆ, ಮತ್ತು ಡಾಕ್ಟರ್ಸ್ಗಳು ಕಡಿಮೆ ಇದ್ದಾರೆ, ಪೇಷಂಟ್ಸ್ ಜಾಸ್ತಿ ಇದ್ದಾರೆ, ಸರಿಯಾದಂಥ ಚಿಕಿತ್ಸೆ ಇಲ್ಲ. ಖಂಡಿತ ಇದ್ರ ಬಗ್ಗೆ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಾನು ಕಾರ್ಯವನ್ನು ಮಾಡ್ತೀನಿ. ಜೊತೆಗೆ 2 ಪೇಷಂಟ್ಸ್ ಏನು ಮೊನ್ನೆ ತೀರ್ಕೊಂಡ್ರು, ಆ ಪೇಷಂಟ್ಸ್ ಅವ್ರದ್ದು ಡೀಟೇಲ್ಸ್ ತೊಗೊಂಡಿದ್ದೀನಿ. ಈಗ ಡಾಕ್ಟರ್ಸ್ದು ಸ್ಟೇಟ್ಮೆಂಟ್ ತೊಗೊಂಡಿದ್ದೀನಿ. ನಂತರ ಆ 2 ಪೇಷಂಟ್ ಮನೆಯವ್ರನ್ನ ಕರೆಸಿ ನಾನು ಅವ್ರ ಸ್ಟೇಟ್ಮೆಂಟ್ ತೊಗೊಂಡು ಏನು ವ್ಯತ್ಯಾಸ ಆಗಿದೆ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿ ನಾನು ನಂತರ ವರದಿ ಕೊಡ್ತೀನಿ. ಈ ಸಂದರ್ಭದಲ್ಲಿ ಪ್ರಭಾರ ತಾಲೂಕು ಆರೋಗ್ಯಾಧಿಕಾರಿ ಸುಜಿತ್ ರೆಡ್ಡಿ, ಆಸ್ಪತ್ರೆಯ ಆಡಳಿತಾಧಿಕಾರಿ ವಿನಯ್ ಕುಮಾರ್, ವೈದ್ಯ ಮುಬಾರಕ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದು ಬೇಲಿಯ ಎದ್ದು ಒಲ ಮೇಯ್ದ ಕತೆ. ಇಲ್ಲೊಬ್ಬ ನಿವೃತ್ತ ಸರ್ಕಾರಿ ಅಧಿಕಾರಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಕ್ರಮವಾಗಿ 16 ಎಕರೆ ಒಡೆಯನಾಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. 50 ರಿಂದ 60 ಎಕರೆ ಜಮೀನು ಯಾರ ಹೆಸರಲ್ಲಿ ಐತಂದರೆ ಈ ರಾಜಾರತ್ನಂ ಅನ್ನೋ ಒಬ್ಬನ ಹೆಸರಲ್ಲಿ ಇದೆ. ಡೆಪ್ಯೂಟಿ ತಹಸೀಲ್ದಾರ್ ಆಗಿ ರಿಟೈರ್ಡ್ ಆಗ್ತಾನೆ ಆ ವ್ಯಕ್ತಿ. ನಾವು ಎಷ್ಟು ಇದು ಮಾಡಿದ್ರು ಅಧಿಕಾರಿಗಳು ನಮ್ಮ ಮಾತು ಒಬ್ಬರು ಕೇಳಲ್ಲ. ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡಿದ್ದು ಸರ್ಕಾರ ಕಿತ್ಕೊಳ್ತಾರೆ, ಬಿಡ್ತಾರೇನು? ಎಲ್ರಿಗೂ ಒಂದೇ ಅಲ್ಲ ಕಾನೂನು. ಹೀಗೆ 10 ಜನ ರೈತರು, ದಲಿತರು ತಮಗೆ ಅನ್ಯಾಯ ಆಗಿದೆ ಅಂತ ಅಂಬೇಡ್ಕರ್ ಸೇನಾ ಸಮಿತಿ ಕರ್ನಾಟಕ ಸಂಘದ ಅಧ್ಯಕ್ಷ ಸಂದೇಶ್ ಅವರಿಗೆ ನೋವು ತೋಡಿಕೊಳ್ಳುತ್ತಾ ನ್ಯಾಯಕ್ಕಾಗಿ ಒತ್ತಡ ಹೇರುತ್ತಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನುಗತಹಳ್ಳಿ ಗ್ರಾಮದ ಬಳಿ. ಹೌದು, ನುಗತಹಳ್ಳಿ ಗ್ರಾಮದ ಸರ್ವೆ ನಂಬರ್ 51, 52, 54 ಸೇರಿ ವಿವಿಧ ಸರ್ವೆ ನಂಬರ್ಗಳ 60ಕ್ಕೂ ಹೆಚ್ಚು ಎಕರೆ ಜಮೀನನ್ನ ನಿವೃತ್ತ ಸರ್ಕಾರಿ ನೌಕರ ರಾಜರತ್ನಂ ಎಂಬುವವರು ಅಕ್ರಮವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಸರ್, ಈಗ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಹಗರಣ ಅಂದರೆ ಸರ್ಕಾರಿ ಅಧಿಕಾರಿಗಳೇನಾದರೂ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ರೆ ಸರ್ಕಾರಕ್ಕೆ ಬರಬೇಕಾಗಿರೋಂಥ ಜಮೀನು, ಬಡವ್ರಿಗೆ ಬರಬೇಕಾಗಿರೋಂಥ ಜಮೀನು, ಗ್ರಾಮಸ್ಥರಿಗೆ ಸೇರಬೇಕಾಗಿರೋಂಥ ಜಮೀನು ಯಾವ ಥರ ಲಪ್ಟಾಯಿಸ್ಬೋದು, ಯಾವ ಥರ ಮೋಸ ಮಾಡ್ಬೋದು ಅನ್ನೋದಕ್ಕೆ ತುಂಬ ಒಳ್ಳೆ ಉದಾಹರಣೆ ಇವತ್ತು ನಾನು ಆಧಾರಗಳ ಸಮೇತ ನಿಮ್ಗೆ ತೋರಿಸ್ತೀನಪ್ಪ. ಏನು ವಿಚಾರ ಅಂದರೆ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ನುಗಿತಹಳ್ಳಿ ಗ್ರಾಮ ಏನೋ ಇದು. ಇಲ್ಲಿ ಸರ್ವೆ ನಂಬರ್ 141,
143, 144, 153, 152, 151 ಈ ಜಾಗಗಳಲ್ಲಿ ಸುಮಾರು 50ರಿಂದ 60 ಎಕರೆ ಜಮೀನು. ಅದರಲ್ಲಿ ಒಂದು 30 ಎಕರೆ ಜಮೀನು ಸರ್ಕಾರದ ಹೆಸರಲ್ಲೇ ಐತೆ. ಇನ್ನೊಂದು 30-35 ಎಕರೆ ಜಮೀನು ಯಾರ ಹೆಸರಲ್ಲಿ ಐತಂದರೆ ಈ ರಾಜರತ್ನಂ ಅನ್ನೋ ಒಬ್ಬನ ಹೆಸರಲ್ಲಿದೆ. ಈ ರಾಜರತ್ನಂ ಅನ್ನೋ ವ್ಯಕ್ತಿಯ ಹಿನ್ನೆಲೆ ಏನಂದರೆ ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾನೆ, BA ಆಗ್ತಾನೆ, RI ಆಗ್ತಾನೆ, ಡೆಪ್ಯೂಟಿ ತಹಸೀಲ್ದಾರ್ ಆಗಿ ರಿಟೈರ್ಡ್ ಆಗ್ತಾನೆ ಆ ವ್ಯಕ್ತಿ. ಆ ವ್ಯಕ್ತಿ ಏನು ಮಾಡ್ತಾನೆ, ಅವ್ರ ಮನೆಯಲ್ಲಿರೋಂಥ ಪ್ರತಿಯೊಬ್ಬರ ಹೆಸರಲ್ಲಿನೂ ಈ ಸರ್ವೆ ನಂಬರ್ಗಳಲ್ಲಿ ಜಾಗ ಮಂಜೂರು ಮಾಡಿಸೋನೆ. ಇದೇ ಜಾಗದಲ್ಲಿ ನಾವು ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಬಂದಿದ್ರಿ. ಅದೇ ಜಾಗದಲ್ಲಿ ಬೇರೆಯವ್ರ ಹೆಸರುಗಳಿಗೆ ಮಂಜೂರು ಮಾಡಿರೋಂಥ ಜಾಗದಲ್ಲಿ ಮನೆ ಕಟ್ಕೊಂಡವನೆ. ಅದ್ರ ಜೊತೆಗೆ ಏನು ಮಾಡಿದ್ದಾನೆ, ಸುಮಾರು ಜನಗಳಿಗೆ ಅವ್ರ ಹೆಸರುಗಳಲ್ಲಿ ಜಮೀನು ಮಂಜೂರಾತಿ ಮಾಡೋ ಥರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಅವ್ರ ಹೆಸರುಗಳಿಗೆ ಮಂಜೂರು ಮಾಡಿರೋ ಥರ ಮಾಡಿ ಆ ಜಾಗಗಳನ್ನ ಕೂಡ ಇದೇ ವ್ಯಕ್ತಿ ತಗೊಂಡು ಸುಮಾರು 60-65 ಎಕರೆ ಜಮೀನಲ್ಲಿ ಪೊಸಿಷನಲ್ಲಿದ್ದಾನೆ ನೋಡಿ. ಈಗ ನಮ್ಮ ಜೊತೆ ಇವ್ರು ರೈತರಿದ್ದಾರೆ. ಬಾಣ ಇಲ್ಲಿ. ನಿಮ್ಮ ಹೆಸರೇನೀಗ? ಶ್ರೀನಿವಾಸ, ಎಮ್ ಜಿ ಶ್ರೀನಿವಾಸ್ ಅಂತ. ಇವ್ರ ಹೆಸರಲ್ಲಿ ಪ್ರೆಸೆಂಟ್ ಪಾಣಿ 3 ಎಕರೆ ಐತೆ. ಆದರೆ ಆ 3 ಎಕರೆಗೆ ಅವ್ನು ಕಾಂಪೌಂಡ್ ಹಾಕೊಂಡವನಿ, ವಿಂಗಡಣೆ ಮಾಡಿ 2 ಎಕರೆ ಸಪ್ರೇಟಾಗಿ ಮಾಡವನೆ. ಇವರೇನೋ ನಾವು ಹೋಗಿ ಬೆಳೆ ಬೆಳಿಬೇಕು, ಇವರೇನಾದರೂ ಹೋಗಿ ಏನಾದರೂ ಕೆಲಸ ಮಾಡಬೇಕಂದ್ರೆ ಇಮಿಡಿಯೇಟಾಗಿ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇದು ನ್ಯಾಯನಾ? ರೆವೆನ್ಯೂ ಅಧಿಕಾರಿಗಳು, ಮಾನ್ಯ ತಹಸೀಲ್ದಾರ್ ಅವರು, ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ವಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಮಾಡಿಸಿ ಸರ್ಕಾರದ ಹೆಸರಲ್ಲಿರೋಂಥ ಜಾಗನ ಸರ್ಕಾರಕ್ಕೆ ಮತ್ತು ಈ ವ್ಯಕ್ತಿ ಇಲ್ಲೀಗಲ್ಲಾಗಿ ಮಂಜೂರು ಮಾಡ್ಕೊಂಡಿರೋಂಥ ಜಮೀನುಗಳು ಯಾವಾಗಿರೋದು ಸರ್ 2000 ಸುಮಾರು ವರ್ಷಗಳಿಂದ ಹಿಂಗೆ ಮಾಡ್ತಾವನೆ. 2001ರಿಂದ ಈ ಕಡೆನೂ ಜಾಸ್ತಿ ಮಾಡ್ಕೊಂಡಿದ್ದಾರೆ. 1990-95ರಿಂದ ಈ ಕಡೆನೂ ಜಾಸ್ತಿ ಈ ಥರ ಒಂದು ಹಂತವಾಗಿ ಮಂಜೂರು ಮಾಡ್ಕೊಳ್ಳೋದು. ಈಗ ಅವ್ರ ಫ್ಯಾಮಿಲಿಯಲ್ಲೇ ಅವ್ರ ತಾಯಿ ಹೆಸರಲ್ಲಿ ಜಮೀನು ಮಂಜೂರು ಮಾಡಿಸಿದ್ದಾನೆ ಒಂದೇ ಸರ್ವೆ ನಂಬರಲ್ಲಿ. ಮತ್ತು ಅವ್ರ ಆಯಪ್ಪ ಹೆಸರಲ್ಲಿ ನೋಡಿ, ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿ, ಬಡವ್ರಿಗೆ ತಾನೇ ಜಮೀನು ಮಂಜೂರು ಆಗಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನವರಾದ ರಾಜರತ್ನಂ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲೇ ಕಾರ್ಯದರ್ಶಿ ರೆವಿನ್ಯೂ ಇನ್ಸ್ಪೆಕ್ಟರ್ ಶಿರಸ್ತೇದಾರಾಗಿ ಸೇವೆ ಸಲ್ಲಿಸುವಾಗ ತಮಗೆ, ತನ್ನ ಪತ್ನಿಗೆ, ತನ್ನ ಮಗ, ಸಹೋದರರು, ಕುಟುಂಬಸ್ಥರಿಗೆ 16 ಎಕರೆ ಜಮೀನನ್ನ ದರಖಾಸ್ತು ಮೂಲಕ ಅಕ್ರಮವಾಗಿ ಮಂಜೂರು ಮಾಡಿಸಿಕೊಂಡಿದ್ದಲ್ಲದೆ ತನಗೆ ಮಂಜೂರಾದ ಜಮೀನಿಗೆ 8 ಎಕರೆಗೂ ಹೆಚ್ಚು ಜಮೀನನ್ನ ಖರಾಬಾಗಿ ನಮೂದಿಸಿರುವುದು ಅಧಿಕಾರಿಯ ಜಾಣತನದ ಆಟ ಗೊತ್ತಾಗುತ್ತಿದೆ. ರಾಜರತ್ನಂ ಕಂದಾಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರಿಂದ ದಲಿತರ ಜಮೀನುಗಳನ್ನ PTCL ವ್ಯಾಪ್ತಿಯ ಕಾನೂನು ಮೀರಿ ಖರೀದಿಸಿದ್ದಲ್ಲದೆ ದಲಿತರಿಗೆ ಮಂಜೂರಾದ ನೈಜ ದಾಖಲೆಗಳನ್ನು ತನ್ನ ಪ್ರಭಾವ ಬಳಸಿ ನಾಶಪಡಿಸಿದ್ದಾರೆ ಎಂಬ ಆರೋಪ ರಾಜರತ್ನಂ ಮೇಲಿದೆ. 1949-50ರಲ್ಲಿ ಗ್ರಾಂಟ್ ಆಯಿತು. AKDR ಅಲ್ಲಿ ಜಮೀನು ಗ್ರಾಂಟ್ ಆಯಿತು. ಗ್ರಾಂಟ್ ಆದಾಗ ಪೂಜಪ್ಪ ಬಿನ್ ಸತ್ಯಪ್ಪ ಅನ್ನೋನಿಗೆ ಒಂದು 2 ಎಕರೆ, ಆಮೇಲೆ ಮುನ್ಶ್ಯಾಮಿ ಬಿನ್ ತಿರುಮಲಪ್ಪ ಅಂತ 2 ಎಕರೆ, ಒಟ್ಟು 4 ಎಕರೆ ಆಗಿತ್ತು. ಅದನ್ನು ಇವರು ರಾಜರತ್ನಮ್ಮನವರು ಕ್ರಯ ಮಾಡ್ಕೊಂಡಿದ್ದಾರೆ, ಅದೇ ನಮ್ಮ ತಾತವ್ರಿಂದ. ಮತ್ತು ನಮಗೆ PTCL ಆಯಿತು. ಮತ್ತು 91-92ರಲ್ಲಿ ನಮ್ಗೆ ರೀಗ್ರಾಂಟ್ ಆಯಿತು. ರೀಗ್ರಾಂಟ್ ಆದಾಗ ನಮಗೆ ತಹಶೀಲ್ದಾರ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಪೊಸಿಷನ್ ಬಿಡಿಸ್ಕೊಟ್ಟಾದಮೇಲೆ ಮತ್ತು ಇವ್ರು ಏನು ಮಾಡಿದ್ರು, ನಾವು ಈ ಥರ DC ಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಇದು ಮಾಡಿದ್ರು. ಜಮೀನಲ್ಲಿದ್ದೀವಿ ನಾವು. ಜಮೀನಲ್ಲಿದ್ದಾಗ ನಮಗೆ ಇದು ಮಾಡಿ ಬೆದರಿಸಿ ಅಲ್ಲಿಂದ ಇದು ಮಾಡಿಸಿ DC ಆಗಬೇಕು ಅದು ಇದು ಮಾಡಿಬಿಟ್ಟು ಮತ್ತು ಹಂಗೆ ಕೇಸ್ಗಳು ಹಾಕ್ಸ್ಕೊಂಡು ಕೊನೆಗೆ ಸುಮಾರು ನಾವು ತಿರುಗಿ ನಮ್ಗೆ ಸಾಕಾಗ್ಬಿಟ್ಟು ಸರ್. ನಮ್ಮ ತಾತ ಅವ್ರು ತೀರೋಗಿದ್ದರು, ಮತ್ತು ನಮ್ಮ ತಂದೆನೂ ತೀರೋದ್ರು. ಮತ್ತು ಇವರು ನೋಡಿ, ಇವರು ನೇತಪ್ಪ ಅಂತ ಹೇಳ್ಬಿಟ್ಟು ಇವ್ರ ಅಪ್ಪನೂ ತೀರೋಗ್ಬಿಟ್ರು ಪಾಪ, ಓಡಾಡಿ ಮತ್ತೆ ಇದಾಯಿತು. ಮತ್ತು ಕೋರ್ಟಿಂದ ಆಯಿತು 2009ರಲ್ಲಿ ನಮಗೆ ಮತ್ತೆ ಆರ್ಡರ್ ಆಯಿತು. ಆರ್ಡರ್ ಆದಮೇಲೆ ಆಗಿ ಮತ್ತೆ ಪೌತಿವರ್ಸ್ ಖಾತೆ ಆಯಿತು. ಪೌತಿವರ್ಸ್ ಖಾತೆನೂ ಆಯಿತು ನಮಗೆ. ಅದಾದಮೇಲೆ ಏಕಾಏಕಿ ಸರ್ಕಾರ ಅಂತ ಮಾಡಿಬಿಟ್ರು, ನಮ್ಮ ಜಮೀನು ಸರ್ಕಾರ ಅಂತ ಮಾಡಿಬಿಟ್ರು. ನಾವು ಮಾಡಿದ ಮೇಲೆ ನಾವು ಎಷ್ಟು ಇದು ಮಾಡಿದ್ರು ಅಧಿಕಾರಿಗಳು ನಮ್ಮ ಮಾತು ಒಬ್ಬರು ಕೇಳಲ್ಲ. ಅಧಿಕಾರಿಗಳು ಎಲ್ಲ ಇವ್ರದೇ. ಯಾಕೆ ಈಗ ಸರ್ಕಾರ ಅಂತ ಯಾಕೆ ಮಾಡಿದ್ರು? ಪೊಸಿಷನಲ್ಲಿ ಇರಲಿಲ್ಲ ಹಂಗಾರೆ ಏಕಾಏಕಿ ಮಾಡಿಬಿಟ್ರು ಸರ್, ನಮಗೆ ತಿಳಿಸೇ ಇಲ್ಲ. ಪಾಣಿ ಇತ್ತು. ಸರ್ಕಾರ ಅಂತ ಯಾವ ವರ್ಷ ಮಾಡಿದ್ರು? 2012-13ರಲ್ಲಿ. ಆಮೇಲೆ ನೀವು ಫೈಟ್ ಮಾಡಲಿಲ್ವಾ ಸರ್? ಮಾಡ್ತಾ ಇದ್ದೀವಿ ನಾವು, ಇದುವರೆಗೂ ಫೈಟ್ ಮಾಡ್ತಾನೆ ಇದ್ದೀವಿ ನಾವು. ಅದಕ್ಕೆ ಸುಮಾರು 20 ವರ್ಷ ಏನು ಸರ್, ಏನು ನಾವು ಎಲ್ಲಿ ಇದು ಮಾಡಿದ್ರು ನಮಗೆ ಸಿಗ್ತಾ ಇಲ್ಲ. ಜಮೀನನ್ನು ಈ ಜಮೀನಲ್ಲಿ ಯಾರು ಪೊಸಿಷನ್ ಇದ್ದಾರೆ? ಇವರು ಇದ್ದಾರೆ ಸರ್, ಇದೆಲ್ಲ ಒಂದೇ ಪ್ಲಾಟು. ನಮ್ಮದು ಪೂಜಾಪನ ಜಮೀನು ಇರ್ಬೋದು, ಮುನಿಶ್ಯಾಮ್ ತಿರುಮಲಾಪನ ಜಮೀನು ಇರ್ಬೋದು, ಎಲ್ಲರೂ ಇವರೇ ಹಾಕೊಂಡಿದ್ದಾರೆ. ಬಡವ್ರದ್ದು ಇವ್ರದ್ದು ಎಮ್ ಜಿ ಶ್ರೀನಿವಾಸ್ ಇರ್ಬೋದು. ಸರ್ಕಾರಿ ಜಮೀನಲ್ಲಿ ಈಗ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಹೌದು ಸರ್. ಒಂದು ಎರಡನೇದಾಗಿ ಈಗ ಸರ್ಕಾರ ಅಂತ ಹೇಳ್ಬಿಟ್ಟು ಸುಮಾರು ಜಮೀನು ಸರ್ಕಾರಕ್ಕೆ ಬಂದಿದ್ರು ಸಮೇತ ಅವರೇ ಇದ್ದಾರೆ ಜಮೀನಲ್ಲಿ. ಏನು ಬೆಳೆ ಇಟ್ಟಿದ್ದಾರೆ ಸರಿ? ಈಗ ಬಡವರು ಅಂತ ಹೇಳ್ಬಿಟ್ಟು ಮನವಿ ಮಾಡಿಲ್ವಾ ಸರ್? ಮನವಿ ಮಾಡಿದ್ವಿ ಸರ್, ಇನ್ನು ಯಾರು ಸ್ಪಂದಿಸ್ತಾ ಇಲ್ಲ. ನಮ್ಗೆ ಯಾರು ಸ್ಪಂದಿಸ್ತಾ ಇಲ್ಲ, ಯಾಕಂದ್ರೆ ಬಡವರು ಅಂತ ಹೇಳ್ಬಿಟ್ಟು
ಎಷ್ಟು ಎಕರೆ ನಿಮ್ದು ಗ್ರಾಂಟ್ ಕಾಪಿಸ್ ಕೊಡಿ. ಇನ್ನು ಘಟನೆ ಬಗ್ಗೆ ಪ್ರತಿಕ್ರಿಯಿಸಿ ಸರ್ಕಾರಕ್ಕೆ ಸವಾಲ್ ಹಾಕಿದ ನಿವೃತ್ತ ಕಂದಾಯ ನೌಕರ ರಾಜರತ್ನಂ, ನಾನು ನ್ಯಾಯಯುತವಾಗಿ ಜಮೀನು ಪಡೆದಿದ್ದೇನೆ. ಒಂದು ವೇಳೆ ನನಗಿರುವ ಜಮೀನು ಅಕ್ರಮ ಅಂತಿದ್ರೆ ಸರ್ಕಾರ ತನಿಖೆ ನಡೆಸಿ ವಶಕ್ಕೆ ಪಡೆಯಲಿ ಎಂದು ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ವರ್ಷ ಆಯಿತು, ನಾವಿಲ್ಲೇನೋ ಬಂದು ಅಕಸ್ಮಾತ್ ಬಂದ್ವಿ, ಯಾವುದೋ ಜಮೀನು ತೊಗೊಂಡ್ವಿ, ಇಲ್ಲೇ ಡೆವಲಪ್ ಮಾಡ್ಕೊಂಡು ಇಲ್ಲೇ ಇದ್ದೀವಿ. ಹೌದೌದು. ತಾವೇನಾಗಿದ್ರಿ ಸರ್? ಸರ್ ನಾನು ರೆವಿನ್ಯೂ ಇನ್ಸ್ಪೆಕ್ಟ್ರು, ಡೆಪ್ಟಿ ತಹಸೀಲ್ದಾರ್ ಎಲ್ಲ ಆಗಿದೆ. ನಾನು ಈ ಏರಿಯಾ ಅಲ್ಲ, ನಾನೆಲ್ಲ ಹೊರಗಡೆ ಬೇರೆ ಬೇರೆ ಕಡೆ ಇದ್ದೀನಿ. ಇಲ್ಲಿ ಜಮೀನು ಇಲ್ಲ ಇಲ್ಲ, ಇಲ್ಲಿ ನಾನು ಯಾವುದೇ ಹುದ್ದೆನಲ್ಲಿ ಇಲ್ಲ, ಈ ಏರಿಯಾನಲ್ಲಿ. ಇಲ್ಲಿ ಜಮೀನು ತೊಗೊಂಡು ಎಷ್ಟು ವರ್ಷ ಆಯ್ತು ನೀವು? 50 ವರ್ಷ, 1970 ಸ್ಟಾರ್ಟಿಂಗು. ಸ್ಥಳೀಯರು ಏನು ಹೇಳ್ತಾರೆ, ಗ್ರಾಂಟ್ ಮಾಡ್ಕೊಂಡಿದ್ದಾರೆ, ಕುಟುಂಬ ಟೋಟಲ್ ಎಲ್ಲರಿಗೂ ಗ್ರಾಂಟ್ ಮಾಡ್ಕೊಂಡಿದ್ದಾರೆ. ಸರ್ಕಾರ ಕೇಳಿ ಕಿತ್ತಾಕ್ಲಿ, ಬೇರೆಯವ್ರಿಗೆ ಕೊಡಲಿ, ಬೇಡ ಅಂತೀವ ನಾವು. ಸರ್ಕಾರಕ್ಕೆ ಗೊತ್ತಿದೆಯಲ್ಲ, ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದ್ದು ಸರ್ಕಾರ ಕಿತ್ಕೊಳ್ತಾರೆ, ಬಿಡ್ತಾರೇನು? ಎಲ್ರಿಗೂ ಒಂದೇ ಅಲ್ಲ ಕಾನೂನು. ಇಲ್ಲಿ ಎಷ್ಟು ಎಕರೆ ಇದೆ ಸರ್ ನಿಮ್ಮಲ್ಲಿ? ಇದೇ ಒಂದು 30 ಎಕರೆ ಇರ್ತದೆ. ಹಾಂ, ಅಲ್ಲ ಸರ್ಕಾರಿ ಅಧಿಕಾರಿಯಾಗಿ ಇಷ್ಟೊಂದು ಎಕರೆ ಸಂಪಾದನೆ ಮಾಡಿದ್ದಪ್ಪ. ನೀವು ಅದನ್ನ ಯಾಕೆ ಒತ್ತಿ ಕೇಳ್ತೀಯ? ಹೇಳಿದ್ನಲ್ಲ ನೀವು, ಸರಿ, ಕರೆಕ್ಟ್, ನಾವು ಸಂಪಾದನೆ ಮಾಡಿದ್ದೀವಿ. ಬಟ್ ಪಾಣಿಗಳೆಲ್ಲ ದರ್ಖಾಸ್ತು ತಗೊಳ್ಳಿ ಬಿಡಿ, ಸರ್ಕಾರಕ್ಕೆ ಹೇಳಿ, ತಹಸೀಲ್ದಾರ್ಗೆ, SDCಗೆ ಹೇಳಿ ತಗೊಂಡ್ದಾಕ್ಲಿ, ಬೇಡ ಅಂತೀವ ನಾವು. ಈಗ ಸುಮಾರು ವರ್ಷ ಸಾರಿ ಅಳತೆ ಮಾಡಿದ್ದಾರೆ, ಬೇಕಾದ ಸರಿ ಎಲ್ಲ ಎನ್ಕ್ವೈರಿಗಳು ಮಾಡಿದ್ದಾರೆ. ಲೋಕಾಯುಕ್ತ ಎಲ್ಲ ಮೊನ್ನೆ ಎನ್ಕ್ವೈರಿ ಆಯಿತು. ದಲಿತರ ಜಮೀನೆಲ್ಲ ಹಾಕೊಂಡಿದ್ದೀರಾ? ಹಾಕ್ಕೊಂಡ್ರೆ ದಲಿತರು ಬಿಟ್ಬಿಡ್ತಾರೆ ಸರ್, ಬಿಡಲ್ಲ. ಊರಲ್ಲೆಲ್ಲ ಎಗೇನೆಸ್ಟ್ ಇಷ್ಟೊಂದು ಕಟ್ಕೊಂಡಿದ್ದೀರಾ ಯಾಕೆ? ಊರಲ್ಲೆಲ್ಲ ತೋರಿಸ್ಲೇನು ಅರ್ಜಿ, ದಾರಿಗೆ ಅಂತ ಮೊನ್ನೆ ಒಂದು ಅರ್ಜಿ ಬರ್ಸ್ಕೊಂಡು, ದಾರಿ ಬೇಕು, ಅಲ್ಲಿ ದಾರಿ ಬಿಡಿಸ್ತೀವಿ, ಊರಲ್ಲೆಲ್ಲ ರುಜುಗಳು ಹಾಕ್ಸ್ಕೊಂಡಿದ್ದೆ. ಅದ್ರ ಮೇಲೆ ಎಲ್ಲ ನನ್ನ ಮೇಲೆ ಬರ್ದಿದ್ದಾರೆ. ನಾನು ಏನು ಮಾಡಲಿ ಅದಕ್ಕೆ? ಅದು ಸತ್ಯತೆ ಸರ್ಕಾರ ತನಿಖೆ ಮಾಡಲಿ. ನಾನು ಹೇಳೋದು, ದರ್ಖಾಸ್ ಕಮಿಟಿಯಲ್ಲಿ ನಿಮ್ಮೊಂದು 1.5 ಎಕರೆ, ನಿಮ್ಮ ಮಿಸಸ್ಗೆ 1.5 ಎಕರೆ, ಮಗನಿಗೆ 1.5 ಎಕರೆ ಆ ಥರ ಗ್ರಾಂಟ್ ಆಗಿದೆಯಲ್ಲ? ಇಲ್ಲ, ನೋಡಿ ನೀವು ದಾಖಲೆ ನೋಡಿಲ್ಲ, ನೀವು ನೋಡಿಲ್ಲ. ಸುಳ್ಳು. ನಮ್ಮ ಹೆಸರಿಗೆ, ನನ್ನ ಮಗಳಿಗೆ, ಮುಂಜಾನೆಗೆ ಅವೆಲ್ಲ ಸುಳ್ಳು. ಅವ್ರು ನಿಮಗೆ ತಪ್ಪು ಮಾಹಿತಿ ನೀಡಿರ್ತಾರೆ ಅಷ್ಟೇ. ಅದು ಬಿಟ್ಟು ಸರ್ಕಾರಿ ಜಾಗನೂ 30 ಎಕರೆ ನೀವು ಸರ್ಕಾರ ತಗೊಳ್ಳಿ ಸರ್, ಬಿಡ್ತಾರೆ ಸರ್. ಸರ್ಕಾರ 30 ಎಕರೆ ಮಾಡ್ಕೊಂಡ್ರೆ ಅಲ್ಲಿ 1.5 ಎಕರೆಗೆ ಗಲಾಟೆ ಮಾಡ್ತಿದ್ದಾರೆ. ದುರ್ಬಳಕೆ, ನೀವು ಅಧಿಕಾರದಲ್ಲಿದ್ದಾಗ ದುರ್ಬಳಕೆ ಮಾಡ್ಕೊಂಡಿದ್ದೀರಾ ಅಂತ? ಅಯ್ಯೋ, ಸರ್ಕಾರ ವಾಪಸ್ ತಗೊಳ್ಳಿ ಬಿಡಿ. ನಂದೇನು, ನಾನು ಮಾಡ್ಕೊಂಡಿದ್ರೆ ತನಿಖೆ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ಎರಡನೇ ಮಾತಿಲ್ಲ. ನಾವು ಇದು ಮಾಡಿದ್ದೀವಿ ಅಂದರೆ ಈಗ ಎಷ್ಟು ಸಾರಿ ಮಾಡಿದ್ರು ತನಿಖೆ? ರಿಟೈರ್ಡ್ ಯಾವಾಗ ಸರ್ ಆಗಿದ್ದು ನೀವು? 2002. ಒಟ್ನಲ್ಲಿ ಅಧಿಕಾರದಲ್ಲಿ ಇದ್ದು ಬಡವರ, ದೀನದಲಿತರ ಸೇರಿ ಸಮಾಜ ಸೇವೆ ಮಾಡಬೇಕಾದ ವ್ಯಕ್ತಿಯೇ ತನಗೆ ಬೇಕಾದಂತೆ ಕೆಲಸ ಮಾಡಿಕೊಂಡು ಬೇಲಿಯೇ ಎದ್ದು ಹೊಲ ಮೇಯ್ದ ಕಥೆಯ ಪಾತ್ರಧಾರಿಯಂತೆ ವರ್ತಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾಗರಿಕರ ಪ್ರಶ್ನೆಯಾಗಿದೆ. ಇನ್ನು ಕಂದಾಯ ಇಲಾಖೆಗೆ ಸವಾಲ್ ಹಾಕಿರುವ ರಾಜರತ್ನಂ ಅವರ ಕಾರ್ಯವೈಖರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಉತ್ತರ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. ಸುಧಾಕರಣ್ಣ ನೇತೃತ್ವದಲ್ಲಿ ಗಿರಿ ಪ್ರದರ್ಶನಕ್ಕೆ ಕಾರ್ಯಕ್ರಮಕ್ಕೆ ಮೇ 1ನೇ ತಾರೀಕು ಚಾಲನೆ ಕೊಟ್ಟಿದ್ದಾರೆ. ಇದು 3ನೇ ಬಾರಿಗೆ ನಡೀತಾ ಇದೆ. 2ನೇ ಸಾರಿ ಸಂಸದರು ಇದರಿಂದ ಸೆಕ್ಷನಲ್ಲಿ ಇದರಿಂದ ಬರೋಕ್ಕಾಗಲಿಲ್ಲ. ಅದ್ರ ಪರವಾಗಿ ನಮ್ಮ ಮೇಡಮ್ನವರು ಬಂದು ಚಾಲನೆ ಕೊಟ್ಟು 2ನೇ ಸಾರಿನೂ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. 1ನೇ ಬಾರಿಗೆ 10,000 ಜನ ಸೇರಿದ್ರು. 2ನೇ ಸಾರಿ 8ರಿಂದ 9,000 ಜನ ಸೇರಿದ್ರು. ಈ ಸಾರಿ 15ರಿಂದ 20,000 ಜನ ಸೇರೋ ನಿರೀಕ್ಷೆ ಇದೆ. ಎಲ್ಲ ರಾಜ್ಯದಿಂದ ಎಲ್ಲ ಕಡೆಯೂ ಬರೋ ನಿರೀಕ್ಷೆ ಇದೆ. ಮೇಜರಾಗಿ ನಮ್ಮ ಲೋಕಲ್ ಡಿಸ್ಟ್ರಿಕ್ಸ್ 3 ಡಿಸ್ಟ್ರಿಕ್ಸ್ ಬೆಂಗಳೂರು, ಚಿಕ್ಕಬಳ್ಳಾಪುರ, ತುಮಕೂರು ಗ್ರಾಮಾಂತರದಿಂದ ಬರೋದಿದೆ. ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ನಮ್ಮ ಗುರುಗಳು ಅವರೂ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿರುತ್ತೆ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕಾಗಲ್ಲ. ಅರುಣಾಚಲಂಗೆ ಇಲ್ಲೇ ಇದ್ದು ಎಲ್ಲರೂ ಇಲ್ಲೇ ಮಾಡೋದ್ರಿಂದ 14.5 ಕಿಲೋಮೀಟ್ರ್ ಇಲ್ಲೇ ಬರುತ್ತೆ. ವಿಶೇಷವಾಗಿ ನಮ್ಮ ನಂದಿ ಗಿರಿಧಾಮದಲ್ಲೂ ಕೂಡ ಫಸ್ಟ್ ಅರುಣಾಚಲ ಸ್ವಾಮಿಗೆ ಫಸ್ಟ್ ಪೂಜೆ ಮಾಡ್ತಾರೆ. 2ನೇದು ಭೋಗನಂದೀಶ್ವರನಿಗೆ ಮಾಡ್ತಾರೆ. 3ನೇದು ಪಾರ್ವತಮ್ಮನಿಗೆ ಮಾಡ್ತಾರೆ. ಇದು ತುಂಬ ಮುಖ್ಯ. ವರ್ಷಕ್ಕೊಂದು ಸರಿ ನಡೀತಾ ಇತ್ತು. ಈಗ ತಿಂಗಳು ಸಂಸದರು ಹಿಂದುತ್ವದ ನೇತೃತ್ವದಲ್ಲಿ ಮಾಡಿ ಧಾರ್ಮಿಕವಾಗಿ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನೋದಕ್ಕೆ ಆರಾಮಾಗಿ ಇಲ್ಲಿ ಶುರು ಮಾಡಿದ್ದಾರೆ. ಇದು ತುಂಬ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ.
ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸರ್, ನಾನು ಶಶಿಕಲಾ ಅಂತ ಹೇಳಿ, ಆಡಳಿತಾಧಿಕಾರಿ ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ. ನಮ್ಮ ಶಾಲೆ 13 ವರ್ಷದಿಂದ ಕಂಪ್ಲೀಟ್ ಆಗಿ ಈಗ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಮಗೆ ಪ್ರತಿ ವರ್ಷವೂ ಸಹ ನಮಗೆ ಮ್ಯಾನೇಜ್ಮೆಂಟ್ ಏನೆಲ್ಲ ಸಪೋರ್ಟ್ ಬೇಕೋ ಹಂತವಾಗಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ನಾವು ಇಷ್ಟು ಮಟ್ಟಿಗೆ ಇವತ್ತು ನಿಂತಿರಬೇಕು ಅಂತಂದರೆ ಕಾರಣ ಅದು ನಮ್ಮ ಶಾಲೆಯ ಪೋಷಕರು ನಮಗೆ ಹೆಜ್ಜೆಯಲ್ಲೂ ಸಹ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು, ಮೇಡಮ್ ಈ ಥರ ಇದೆ, ಆ ಥರ ಇದೆ, ನೀವು ಇನ್ನೂ ಈ ಥರ ಮಾಡ್ಬೋದು ಅಂಥೇಳಿ ಅವ್ರ ಗೈಡ್ಲೈನ್ಸ್ನೂ ಸಹ ನಾವು ತೊಗೊಂಡು ಪ್ರತಿ ವರ್ಷ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಸರ್. ಅದಷ್ಟೇ ಅಲ್ಲದೆ ನಮ್ಮ ಶಾಲೆ ಒಳ್ಳೆಯ ಪ್ರದೇಶದಲ್ಲಿದೆ. ಹೇಗೆಂತಂದರೆ ಎಲ್ಲೂ ಜನ ಸಂದಣಿ ಹೆಚ್ಚಿಲ್ಲ, ತುಂಬ ಕಾಮ್ ಆಗಿರುತ್ತೆ. ಪ್ರಕೃತಿ ಅಂತ ಏನು ಹೇಳ್ತೀವಿ ಸರ್, ಪ್ರಕೃತಿ ಮಧ್ಯೆ ನಮ್ಮ ಶಾಲೆ ಇದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸಹ ಇದೆ. ತುಂಬ ನಮಗೆ ಹಳ್ಳಿಯಿಂದ ಮಕ್ಕಳು ಬರೋದ್ರಿಂದ ಎಲ್ಲ ಹಳ್ಳಿಗಳಿಗೂ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಗುಡಿಬಂಡೆ ಪಟ್ಟಣದಲ್ಲಿ ಅದ್ದೂರಿಯಾಗಿ ಕರಗ ಮಹೋತ್ಸವ ನೆರವೇರಿದ್ದು, ಕರಗದ ನೃತ್ಯಕ್ಕೆ ಸಾರ್ವಜನಿಕರು ಫಿದಾ ಆಗಿದ್ದಾರೆ. ಗುಡಿಬಂಡೆ ಪಟ್ಟಣದ ಸೊಪ್ಪಿನಪೇಟೆಯ ಶ್ರೀ ಜಾಲಾರಿ ಸಪ್ಪಲಮ್ಮನವರ 28ನೇ ವರ್ಷದ 3 ದಿನಗಳ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಬುಧವಾರ ರಾತ್ರಿ ಏರ್ಪಡಿಸಲಾಗಿದ್ದ ಕರಗ ಮಹೋತ್ಸವಕ್ಕೆ ಅಪಾರ ಭಕ್ತಾದಿಗಳೊಂದಿಗೆ ವೈಭವೋಪೂರಿತವಾಗಿ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷವೂ 3 ದಿನಗಳು ನಡೆದ ಜಾತ್ರಾ ಮಹೋತ್ಸವದಲ್ಲಿ ಮಂಗಳವಾರ ರಾತ್ರಿ ಹಸಿ ಕರಗ, ಮಂಗಳವಾರ ಮಧ್ಯಾಹ್ನ ತಂಬಿಟ್ಟು ದೀಪೋತ್ಸವ ಹಾಗೂ ಬುಧವಾರ ಹೂವಿನ ಕರಗ ಅದ್ದೂರಿಯಾಗಿ ನಡೆಯಿತು. ಪಟ್ಟಣದ ಜಾಲಾರಿ ಸಪ್ಲಮ್ಮ ದೇವಿಯ ಕರಗವನ್ನು ಆಂಧ್ರ ಪ್ರದೇಶದ ಕುಪ್ಪಂನ ಬಾಲಾಜಿ ಅವರು ಸೊಪ್ಪಿನಪೇಟೆಯ ಜಾಲಾರಿ ಸಪ್ಲಮ್ಮ ದೇವಿಯ ದೇವಾಲಯದಿಂದ ಬುಧವಾರ ರಾತ್ರಿ ಸುಮಾರು 11 ಗಂಟೆಗೆ ಹೂವಿನ ಕರಗವನ್ನು ಹೊತ್ತು ಹೊರಬಂದು ಇಡೀ ರಾತ್ರಿ ಪಟ್ಟಣದ 11 ವಾರ್ಡ್ಗಳನ್ನು ಮತ್ತು ಹಳೆ ಗುಡಿಬಂಡೆ, ನಿಚ್ಚನಬಂಡಹಳ್ಳಿ ಗ್ರಾಮಗಳನ್ನು ಸುತ್ತಿದ್ದಾರೆ. ಪ್ರತಿ ಕಡೆಯೂ ಆಯಾಸವಿಲ್ಲದೆ ನಗುಮುಖದಲ್ಲಿ ಉತ್ಸಾಹದಿಂದ ನೃತ್ಯಗಳನ್ನು ಮಾಡಿ ಜನರನ್ನ ಮಂತ್ರಮುಗ್ಧರನ್ನಾಗಿಸಿ ಭಕ್ತಿ ಭಾವನೆಯಲ್ಲಿ ಮಿಂದೇಳುವಂತೆ ಮಾಡಿದ್ದಾರೆ. ಇನ್ನು ಹಿಂದೂ ಮುಸ್ಲಿಂ ಭಾವೈಕ್ಯತೆ ತೋರುವಂತೆ ನಿಚ್ಚನಬಂಡಹಳ್ಳಿ ಗ್ರಾಮದ ಬಳಿ ಇರುವ ದರ್ಗಾಗೂ ಭೇಟಿ ನೀಡಲಾಯಿತು. ಜಾತ್ರೆ ಪ್ರಯುಕ್ತ ಜಾಲಾರಿ ಸಪ್ಪಲಮ್ಮನವರಿಗೆ ವಿಶೇಷವಾದ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು.
ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಶ್ರೀನಿವಾಸ ಸ್ವಾಮಿ, ಆಶಾ ಜಯಪ್ಪ, ಗಜನಾಣ್ಯ ನಾಗರಾಜ್, ರಾಜೇಶ್ ಸೇರಿದಂತೆ ಗಣೇಶ್, ಯಶವಂತ್, ಬಿ ಮಂಜುನಾಥ, ಸೊಪ್ಪಿನಪೇಟೆಯ ಯುವಕರು ಕರಗ ಮಹೋತ್ಸವದ ನೇತೃತ್ವ ವಹಿಸಿದ್ರು. ಶ್ರೀ ಜಾಲಾರಿ ಸಪ್ಲಮ್ಮ ದೇವಾಲಯದ ಪೂಜಾರಿ ರಾಮಾಂಜಿ ಹಾಗೂ ಕರಗ ಮಹೋತ್ಸವದ ಸದಸ್ಯರುಗಳು ಭಾಗವಹಿಸಿದ್ರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ವರುಣನ ಆರ್ಭಟಕ್ಕೆ ಲಕ್ಷಾಂತರ ರು ಆಸ್ತಿ ನಷ್ಟ ಸಂಭವಿಸಿದ್ದು, ಮುಂಗಾರು ಮಳೆ ಪ್ರಾರಂಭದಲ್ಲೇ ಬಾಗೇಪಲ್ಲಿಯ ಜನತೆಯನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಬಾಗೇಪಲ್ಲಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬುಧವಾರ ಬಿದ್ದಂತಹ ಗಾಳಿ ಸಮೇತದ ಮಳೆಯ ಆರ್ಭಟಕ್ಕೆ ಟೊಮೆಟೊ ಮಂಡಿಗಳು ನೆಲಸಮ ಆಗಿದ್ದು, ನಿರ್ಮಾಣ ಹಂತದಲ್ಲಿರುವ ಮನೆಗಳ ಮೇಲೆ ಅಳವಡಿಸಿರುವ ನೀರಿನ ಟ್ಯಾಂಕ್ಗಳು ಕೊಚ್ಚಿ ಹೋಗಿದ್ದರೆ, ಹಲವು ಕಡೆ ಸಿಡಿಲಿನ ಬಡಿತಕ್ಕೆ ಮರಗಳು ನೆಲಕ್ಕೆ ಅಪ್ಪಳಿಸಿವೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಕೆಎಚ್ಬಿ ಲೇಔಟ್ ಬಳಿಯ ಖಾಸಗಿ ಜಮೀನಿನಲ್ಲಿ ಅಳವಡಿಸಲಾಗಿದ್ದ ಬೃಹತ್ ಪ್ರಮಾಣದ ಟೊಮೆಟೊ ಮಂಡಿಗಳ ಮೇಲ್ಛಾವಣಿ ಕುಸಿದು ಗಾಳಿ ಮಳೆಯ ಆರ್ಭಟಕ್ಕೆ ಕೊಚ್ಚಿ ಹೋಗಿದ್ದು, ಮಂಡಿ ಒಳಗಡೆ ನಿಲ್ಲಿಸಲಾಗಿದ್ದ ಸರಕು ಸಾಗಾಣಿಕೆ ವಾಹನಗಳು ಜಖಂಗೊಂಡು ಅಪಾರ ಪ್ರಮಾಣದ ಆಸ್ತಿ ನಷ್ಟ ಸಂಭವಿಸಿದ್ದು, ಖಾಸಗಿ ಲೇಔಟ್ನ ರಸ್ತೆ ಬದಿಯಲ್ಲಿರುವ ಹಲವು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು, ಇದೇ ವೇಳೆ ಮಂಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ತಾಲೂಕಿನ ಮೈನಗಾನಪಲ್ಲಿಯ ರೈತ ಶ್ರೀನಿವಾಸ್ ಜಮೀನಿನಲ್ಲಿರುವ 2 ತೆಂಗಿನ ಮರಗಳಿಗೆ ಸಿಡಿಲು ಬಡಿದಿದ್ದು, 2 ಮರಗಳು ಮುರಿದು ಬಿದ್ದಿವೆ. ಬಾಗೇಪಲ್ಲಿ ಪಟ್ಟಣದ ಸುಂದರಯ್ಯ ಭವನದ ಬಳಿ ಇರುವ ಬೃಹತ್ ಮರವೊಂದು ಮುರಿದು ಬಿದ್ದಿದೆ. ಮಳೆರಾಯನ ಆಗಮನದಿಂದ ನೀರಿನ ಹಾಹಾಕಾರದ ಜೊತೆಗೆ ತಂಪು ವಾತಾವರಣ ಮೂಡಿಬಂದರೂ ಕೆಲವು ಕಡೆ ನಡೆದಿರುವ ಅವಘಡಗಳಿಂದ ಆಸ್ತಿ ನಷ್ಟ ಸಂಭವಿಸಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಘಟನೆಗಳು ಸಂಭವಿಸಿಲ್ಲ. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ತಾಲೂಕಿನ ನಮ್ಮ ಭೋಗಿ ನಂದೀಶ್ವರ ದೇವಾಲಯದ ಗಿರಿ ಪ್ರದರ್ಶನ ಕಾರ್ಯಕ್ರಮವನ್ನು ಮೇ 1ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ನಮ್ಮ ಡಾಕ್ಟರ್ ಕೆ ಸುಧಾಕರಣ್ಣವರ ಆಶ್ರಯದಲ್ಲಿ ನಮ್ಮ ಎಲ್ಲ ಶಿವನ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ಕೋರ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಭೋಗನಂದೇಶ್ವರ ದೇವಸ್ಥಾನದಲ್ಲಿ ಮೇ 1ನೇ ತಾರೀಕು ಗಿರಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣನವರ ನೇತೃತ್ವದಲ್ಲಿ ಭಾರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ತಾಲೂಕಿನ ಎಲ್ಲ ಜನ ಸೇರಿ ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಭೋಗನಂದೀಶ್ವರ ಯೋಗನಂದೀಶ್ವರ ಗಿರಿ ಪ್ರದಕ್ಷಿಣೆಯನ್ನು ನಮ್ಮ ಚಿಕ್ಕಬಳ್ಳಾಪುರ ಸಂಸದರು, ನಮ್ಮ ನಾಯಕರಾದಂಥ ಸುಧಾಕರಣ್ಣವರ ನೇತೃತ್ವದಲ್ಲಿ ಮೇ 1ನೇ ತಾರೀಕು ಹಮ್ಮಿಕೊಂಡಿದ್ದು, ಈ ಒಂದು ಗಿರಿ ಪ್ರದಕ್ಷಿಣೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳು ಹೆಚ್ಚಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ
ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಾಮಾತಾ ದೇವಿಯನ್ನು ಹಳೆ ದೇವಾಲಯವನ್ನು ಕಡಿವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ
10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಾವು ACE Aquatech ಐಸ್ಪೂ Aquatech ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ. ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಆರೇಕಲ್ಲು ಮಳೆಯ ಆರ್ಭಟಕ್ಕೆ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಮಾವು ಬೆಳೆ ಸಂಪೂರ್ಣ ನೆಲ ಕಚ್ಚಿದ್ದು, ಜನಪ್ರತಿನಿಧಿಗಳು ಭೇಟಿ ನೀಡಿ ರೈತರಿಗೆ ಸಾಂತ್ವನ ಹೇಳಿದ್ದಾರೆ. ನಿನ್ನೆ ಸುರಿದ ಭೀಕರ ಆಲಿಕಲ್ಲು ಮಳೆಯ ಆರ್ಭಟಕ್ಕೆ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಮಾವು ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದ್ದು, ವರ್ಷವಿಡೀ ಕಷ್ಟಪಟ್ಟು ಬೆಳೆದಿದ್ದ ಫಸಲು ಕಣ್ಮುಂದೆಯೇ ನಾಶವಾಗಿರುವುದು ರೈತರನ್ನ ತತ್ತರಿಸುವಂತೆ ಮಾಡಿದೆ. ಬೆಳೆ ಹಾನಿಯ ವಿಷಯ ತಿಳಿಯುತ್ತಿದ್ದಂತೆಯೇ ಕೋಲಾರದ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಅವರು ಇಂದು ಅಧಿಕಾರಿಗಳ ತಂಡದೊಂದಿಗೆ ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಆರಿಕುಂಟೆ, ದೊಡ್ಡಮಲದೊಡ್ಡಿ ಸೇರಿದಂತೆ ಮಳೆಯಿಂದ ಹಾನಿಗೊಳಗಾದ ಹಲವಾರು ಗ್ರಾಮಗಳ ಮಾವಿನ ತೋಟಗಳಿಗೆ ಭೇಟಿ ನೀಡಿ ರೈತರಿಗೆ ಸಾಂತ್ವನ ಹೇಳಿದ್ದಾರೆ. ನೆಲದ ಮೇಲೆ ಉದುರಿ ಬಿದ್ದಿರುವ ಮಾವಿನ ಕಾಯಿಗಳನ್ನು ಕಂಡು ಸಂಸದರು ಮತ್ತು ಶಾಸಕರು ತೀವ್ರ ವಿಷಾದ ವ್ಯಕ್ತಪಡಿಸಿದ್ದಾರೆ. ರೈತರ ನೋವಿಗೆ ಸ್ಪಂದಿಸಿದ ಜನಪ್ರತಿನಿಧಿಗಳು ಹಾನಿಯ ಬಗ್ಗೆ ತಕ್ಷಣವೇ ಸಮೀಕ್ಷೆ ನಡೆಸಿ ಸಮಗ್ರ ವರದಿಯನ್ನ ಸಲ್ಲಿಸುವಂತೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ನಿನ್ನೆ ಸಂಜೆ ಸುಮಾರು 4-5 ಗಂಟೆ ಟೈಮಲ್ಲಿ ಈ ಮಳೆ, ಗಾಳಿ, ಸುಂಟರ ಗಾಳಿ
ಮತ್ತು ಈ ಆಲಿಕಲ್ಲು ಈ ರೀತಿ ಮಳೆ ಬಂದು ನಮ್ಮ ಶ್ರೀನಿವಾಸಪುರದ ಅನೇಕ ಭಾಗಗಳಲ್ಲಿ ವಿಶೇಷವಾಗಿ ರೋಣೂರು, ಕಸಬಾ ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಸುಮಾರು 2-3 ಸಾವಿರ ಎಕರೆ ಅಷ್ಟು ಪ್ರದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ಮಾವಿನಕಾಯಿ ಉದುರಿದೆ, ನಾಶ ಆಗಿದೆ. ಸೊ ಇದಕ್ಕೆ ತತ್ಕ್ಷಣ ಇವಾಗ ನಮ್ಮ ಹಾರ್ಟಿಕಲ್ಚರ್ ಆಫೀಸರ್ ಕೂಡ ಇಲ್ಲಿ ಬಂದಿದ್ದಾರೆ. ಬೆಳಗ್ಗೆ ನಾನು ಡೆಪ್ಯೂಟಿ ಕಮಿಷನರು ಮಾತಾಡಿದೆ, ನಮ್ಮ MP ಅವರು ಕೂಡ ನಮ್ಮ ಜೊತೆಯಲ್ಲೇ ಇದ್ದಾರೆ. ಇವಾಗ ಎಲ್ಲ ನಾವು ಕಣ್ಣಾರೆ ನೋಡಿದ್ದೇವೆ. ಸೊ ಅದರಿಂದ ನಾವು ನಮ್ಮ ವಿಶೇಷವಾಗಿ ಸರ್ಕಾರವನ್ನು ಒತ್ತಾಯ ಪಡ್ತೇವೆ. ಅನೇಕ ಜನ ನಮ್ಮ ರೈತರು ಇವತ್ತು ಇನ್ಶೂರೆನ್ಸ್ ಮಾಡಿಲ್ಲ, ಕೆಲವಾರು ಜನ ಅವ್ರಿಗೆ ಗೊತ್ತಿಲ್ಲದನು ಗೊತ್ತಿದೆ ಮಾಡಿಲ್ಲ. ಅಂಥವ್ರಿಗೆಲ್ಲ ಕೂಡ ಇವಾಗ ರಿಪೋರ್ಟು ನಮ್ಮ ಹಾರ್ಟಿಕಲ್ಚರ್ ಆಫೀಸರು ಎಲ್ಲ ಮಾಹಿತಿ ಕಳಿಸ್ತಾರೆ ಈಗ ಸರ್ಕಾರಕ್ಕೆ DC ಮುಖಾಂತರ. ಆದಷ್ಟು ಬೇಗ ಈ ಒಂದು ಪರಿಹಾರವನ್ನು ನಮ್ಮ ರೈತರಿಗೆ ಕೊಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಇರೋರು ಏನೋ ಇನ್ಶೂರೆನ್ಸ್ ಇಲ್ಲದೆ ಇರೋರು ಏನೋ ಅಂತ ಕೊಟ್ಟಿದ್ದೀನಿ, ಹೇಳಿದ್ದೀನಿ ಮಾಹಿತಿ. ರೈತರಿಗೆ ಏನೋ ಪರಿಹಾರ ಕೊಡಿಸೋದೇ ನಮ್ಮ ಆದ್ಯತೆ, ನಮ್ಮ ಮೇನ್ ಉದ್ದೇಶ. ಇವಾಗ ರೈತರಿಗೆ ಎಲ್ಲೋ ಒಂದು ಕೈ ಹಿಡಿಯೋದು ಜನತಾ ದಳ, NDA ಸರ್ಕಾರ ಅಂತ ಒಂದು ಆಲ್ರೆಡಿ ನಿಮ್ಮ ಹೋದ ವರ್ಷ ಸೂಚನೆ ಕೊಟ್ಟಿದ್ದಾರೆ. ಹೋದ ವರ್ಷ ಏನು ಮಾವಿಗೆ 2 ರೂಪಾಯಿ ಬೆಂಬಲ ಬೆಲೆ ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು, ಅದರಿಂದ ಈ ಸತಿನೂ ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂದರೆ ಇದಕ್ಕೆ ಕೇಂದ್ರ ಸರ್ಕಾರ ಬರಲ್ಲ, ಕೈ ಹಿಡಿಯಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಮುಂದೆ ಬಂದು ದಯವಿಟ್ಟು ರೈತರಿಗೆ ಕೈ ಹಿಡಿಬೇಕು ಅಂತ ಒತ್ತಡ ಮಾಡ್ತೀವಿ. ಆರಿಕುಂಟೆ ಗ್ರಾಮದ ರೈತ ನಾಗರಾಜ ರೆಡ್ಡಿ ಅವರು ಮಾವು ಬೆಳೆ ಹಾನಿ ಕುರಿತು ಮಾತನಾಡಿ, ಅಕಾಲಿಕ ಮಳೆಯಿಂದಾಗಿ ಮರದ ಮೇಲಿದ್ದ ಮಾವಿನಕಾಯಿಗಳೆಲ್ಲ ಉದುರಿ ಹೋಗಿವೆ. ಈಗಾಗಲೇ ಇಳುವರಿ 20-30% ಮಾತ್ರ ಇತ್ತು. ಅದರಲ್ಲಿಯೂ ಈಗ ಮಳೆಯಿಂದಾಗಿ ಭಾರಿ ನಷ್ಟ ಸಂಭವಿಸಿದೆ. ಸಂಬಂಧಪಟ್ಟ ಮೇಲಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಬೆಳೆ ಹಾನಿಯನ್ನ ಪರಿಶೀಲಿಸಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಅವರು ವಿನಂತಿಸಿದ್ದಾರೆ. ತಾಲೂಕು ಆರಿಕುಂಟೆ ಪಂಚಾಯಿತಿ ಆರಿಕುಂಟೆ ಗ್ರಾಮ. ನಿನ್ನೆ 3-3:30 ವಿಪರೀತ ಮಳೆ, ಗಾಳಿ, ಹಲ್ಲುಕಲ್ಲು ಮಳೆ ಜಾಸ್ತಿ ಆಗಿ ಮಾವಿನಕಾಯಿ ಎಲ್ಲ ಉದುರೋಗಿದೆ, ಜಾಸ್ತಿ ನಷ್ಟ ಆಗಿದೆ. ಮೇಲಧಿಕಾರಿಗಳು ಬಂದು ಈ ನಷ್ಟವನ್ನು ನೋಡಿ ಅವರು ಪರಿಹಾರ ಮಾಡಿಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರಣ್ಣ? ನಾಗರಾಜ ರೆಡ್ಡಿ ಅಂತ. ನಮ್ಮದು ಆರಿಕುಂಟೆ ಅಂತ, ಆರಿಕುಂಟೆ ಪಂಚಾಯತಿ ಶ್ರೀನಿವಾಸಪುರ ತಾಲೂಕು. ನಿನ್ನೆ ಸಾಯಂಕಾಲ ಮಳೆ ಗಾಳಿ ಜಾಸ್ತಿ ಆಗಿಬಿಟ್ಟು 3 ಗಂಟೆಯಲ್ಲಿ ಜಾಸ್ತಿ ಉದುರೋಗಿದೆ. ಹಲ್ಲುಕಲ್ಲು ಮಳೆ ಅಂದರೆ 80% ಬಿದ್ದೋಗಿದೆ. ಬೆಳಿಗ್ಗೆಯಿಂದ ಅದೇ ಕೆಲಸವಾಗಿ ಕೂಲಿಯವರು ಇಟ್ಕೊಂಡು ಇರ್ತಾವ್ರೆ. ಇವಾಗ ರಾಶಿನೇ ಬಿದ್ದಿದೆ ನೋಡಿ ಹಿಂದ್ಗಡೆನೆ. ಇವಾಗ ಟೆಂಪೋಗಳು, ಟ್ಯಾಕ್ಟ್ರುಗಳು ತುಂಬ ಲೋಡ್ ಮಾಡ್ಕೊಂಡು ಬರ್ತಾವ್ರೆ. ಜಾಸ್ತಿ ನಷ್ಟ ಅಂದರೆ ನಷ್ಟ ಹೋಗಿದೆ. ಗಾಳಿಗೆ ಕಾಯಿ ಕೊಂಬೆಗಳು ಎಲ್ಲ ಬೆಲೆ ಬಂದಿರೋದೇ 20-30%. ಅದರಲ್ಲಿ ಈ ಥರ ಕಲ್ಲು ಬಿದ್ದು ಮಳೆ ಬಂದು ಜಾಸ್ತಿ ನಾಶ ಆಗಿದೆ. ಈಗ ನಿಮ್ಮ ಬೇಡಿಕೆ ಏನಣ್ಣ? ಬೇಡಿಕೆ ನಮ್ಮ ಗೌರ್ಮೆಂಟಿಂದ ಏನಾದರೂ ಪರಿಹಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಸ್ಥಳಕ್ಕೆ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಅನ್ಯಾಯ ಆಗೋಗಿದೆ, ನಮ್ಗೆ ಏನಾದರೂ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.
ಚಿಕ್ಕಬಳ್ಳಾಪುರ ತಾಲೂಕಿನ ಬಾರ್ಲಹಳ್ಳಿ ಗ್ರಾಮದ ಬೆಟ್ಟದ ತಪ್ಪಲಿನಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಜಾಲಾರಿ ಯೋಗ ಮತ್ತು ಶ್ರೀ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇಗುಲದಲ್ಲಿ ನರಸಿಂಹಸ್ವಾಮಿ ಜಯಂತಿ ಹಿನ್ನೆಲೆ ವಿಶೇಷ ಪೂಜಾ ಕೈಂಕರ್ಯಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಮುಂಜಾನೆಯಿಂದಲೇ ಸ್ವಾಮಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಲಾಗಿದ್ದು ಭಕ್ತರ ಮನಸೂರೆಗೊಂಡಿತ್ತು. ಬೆಳಗ್ಗಿನಿಂದಲೇ ಸಾವಿರಾರು ಭಕ್ತರು ದೇಗುಲಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಈ ಜಾಗ ಎಲ್ಲ ಸಪ್ತ ಋಷಿಗಳು ಋಷಿಮನೆಗಳು ಯಜ್ಞ ಯಾಗಾದಿಗಳನ್ನು ಮಾಡ್ಕೊಂಡು ತಪಸ್ ಮಾಡ್ತಾ ಇದ್ದಂಥ ಒಂದು ತಪೋಭೂಮಿ. ಸಪ್ತ ಋಷಿಗಳು ಶ್ರೀಮನ್ನಾರಾಯಣನ ಕುರಿತು ತಪಸ್ ಮಾಡ್ತಾ ಇರುತ್ತೆ ಬೆಟ್ಟದ ಮೇಲೆ. ಅವಾಗ ನಾರಾಯಣನು ನಾರಸಿಂಹನ ಅವತಾರ ಶ್ರೀ ಹಿರಣ್ಯಕಶಿಪನ ಸಂಹಾರ ಮಾಡಿದ್ದಾದ್ಮೇಲೆ ಉಗ್ರ ರೂಪದಲ್ಲೇ ನರಸಿಂಹನು ಸಪ್ತ ಋಷಿಗಳಿಗೆ ದರ್ಶನ ಕೊಡ್ತಾರಂತೆ. ಅವಾಗ ಸಪ್ತ ಋಷಿಗಳು ಕೇಳ್ಕೊತಾರಂತೆ, ನೀನು ನಾರಾಯಣನ ಕುರಿತು ತಪಸ್ ಮಾಡ್ತಾ ಇದ್ದರೆ ಉಗ್ರ ರೂಪದಲ್ಲಿ ನರಸಿಂಹನ ರೂಪದಲ್ಲಿ ದರ್ಶನ ಕೊಡ್ತಾ ಇದ್ದೀರಾ, ಅದರಿಂದ ಈ ಜಾಗದಲ್ಲಿ ನೆಲೆಸಬೇಕು ಅಂತ ಕೇಳ್ಕೊತಾರಂತೆ. ಈ ಬೆಟ್ಟಗಳ ಮೇಲೆ ನೆಲೆಸಿದ್ರೆ ಯಾರೂ ಬಂದು ದರ್ಶನ ಮಾಡೋಕ್ಕಾಗಲ್ಲ. ಅದರಿಂದ ನಿಮ್ಮ ಕೋರಿಕೆ ಪ್ರಕಾರವಾಗಿ ನಾನು ಈ ಬೆಟ್ಟದ ಮೇಲೂ ಇರ್ತೀನಿ, ಆದರೆ ಈ ಬೆಟ್ಟದ ಒಂದು ತಪ್ಪಲಿನಲ್ಲಿ ಜ್ವಾಲಾ ಯೋಗ ನರಸಿಂಹನಾಗಿ ನೆಲೆಗೊಂಡು ಬರುವಂಥ ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ತೀನಿ ಅಂತ ವರ ಕೊಡ್ತಾರಂತೆ. ಆ ಪ್ರಕಾರವಾಗಿ ಅಯ್ಯಪ್ಪನು ಬಂದು ಇಲ್ಲಿ ಜ್ವಾಲಾ ಯೋಗ ನರಸಿಂಹನಾಗಿ ನೆಲೆಗೊಂಡಿದ್ದಾರೆ. ಸ್ವಯಂಭೂ ಬೆಟ್ಟದ ಮೇಲೆ ಬಂದು ಸ್ಥಾಪನೆ ಮಾಡಿದ್ದಾರೆ. ಜ್ವಾಲಾ ಭೋಗ ನರಸಿಂಹ ಅಂದರೆ ಲಕ್ಷ್ಮೀ ಸಮೇತವಾಗಿ ಮೇಲ್ಗಡೆ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಚೋಳರ ಕಾಲ ವಿಜಯನಗರ ಸಾಮ್ರಾಜ್ಯ ಅವ್ರ ಕಾಲದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ, ದೊಡ್ಡದಾಗಿದೆ ಮೇಲ್ಗಡೆ. ಇದು ಗವಿ, ಇದು ಬಂಡೆ ನೋಡಿ, ಗವಿ ಒಳಗಡೆ ಜ್ವಾಲಾ ಯೋಗ ನರಸಿಂಹನಾಗಿ ಸ್ವಯಂಭೂವಾಗಿ ಉದ್ಭವ ಅಂದರೆ ಸ್ವಯಂಭೂ ಅವರು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಭಕ್ತ ಮಹಾಶಯರಿಗೆ ಶ್ರೀ ನರಸಿಂಹಸ್ವಾಮಿಯವರ ಜಯಂತಿಯ ಮಹೋತ್ಸವದ ಶುಭಾಶಯಗಳು. ಈ ದಿವಸ ವಿಶೇಷವಾಗಿ ಶ್ರೀ ಜಾಲಾರಿ ಯೋಗಭೋಗ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಸನ್ನಿಧಾನದಲ್ಲಿ ನರಸಿಂಹಸ್ವಾಮಿಯವರ ಜಯಂತ್ಯೋತ್ಸವದ ಅಂಗವಾಗಿ ಬೆಳಗ್ಗೆ 5 ಗಂಟೆಯಿಂದ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ. ಬೆಳಗ್ಗೆ 5 ಗಂಟೆಗೆ ಫಲಪಂಚಾಮೃತ ಅಭಿಷೇಕ ಮತ್ತು ಶ್ರೀ ಸುದರ್ಶನ ನರಸಿಂಹಸ್ವಾಮಿಯವರ ಹೋಮದ ಅಂಗವಾಗಿ ಪುಣ್ಯಾಹ ವಾಚನ, ಕಲಶಾರಾಧನ, ಮಂಡಲಾರಾಧನ ಮತ್ತು ಸುದರ್ಶನ ನರಸಿಂಹಸ್ವಾಮಿಯವರ ಹೋಮ ಹವನ ಪೂರ್ಣಾಹುತಿ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನೆರವೇರಿಸಲಾಗಿದೆ. ಮತ್ತು ನರಸಿಂಹಸ್ವಾಮಿಯವರ ಜಯಂತ್ಯೋತ್ಸವದ ಅಂಗವಾಗಿ ಪ್ರಾಕಾರೋತ್ಸವವನ್ನು ಸ್ವಾಮಿಯವರಿಗೆ ನಡೆಸಲಾಗಿದೆ. ಸಮಸ್ತ ಲೋಕ ಕಲ್ಯಾಣಾರ್ಥವಾಗಿ ಈ ದಿವಸ ನಡೆದಂತಹ ಸುದರ್ಶನ ನರಸಿಂಹಸ್ವಾಮಿಯವರ ಹೋಮದಿಂದ ಎಲ್ಲ ಪ್ರಜೆಗಳು ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಸಮಸ್ತ ಸಿದ್ಧಿಯಾಗಲಿ ಮತ್ತು ಲೋಕ ಸಮೃದ್ಧಿಯಾಗಲಿ, ಶಾಂತಿಯಾಗಲಿ ಅಂತ ಹೇಳ್ತಾ ಎಲ್ಲ ಭಗವದ್ಭಕ್ತಾದಿಗಳಿಗೆ ನರಸಿಂಹಸ್ವಾಮಿಯವರ ಜಯಂತ್ಯುತ್ಸವದ ಶುಭಾಶಯಗಳು. ಇನ್ನು ಸ್ವಾಮಿಯ ಉತ್ಸವ ಮೂರ್ತಿಯನ್ನು ದೇಗುಲದ ಆವರಣದಲ್ಲಿ ಮೆರವಣಿಗೆ ಮಾಡಲಾಯಿತು. ಇನ್ನು ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ದೂರದ ಪ್ರದೇಶಗಳಿಂದಲೂ ಸಹ ಸ್ವಾಮಿಯ ದರ್ಶನಕ್ಕೆ ಆಗಮಿಸಿ ಭಕ್ತಿ ಭಾವ ಮೆರೆದರು. ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.
ಬೇಸಿಗೆ ಕಾಲದ ಮೊದಲ ಆಲಿಕಲ್ಲು ಮಳೆ, ಬೆಳೆಗಳೆಲ್ಲ ನೆಲಸಮ, ಸಂಕಷ್ಟದಲ್ಲಿ ರೈತರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರ ಅಭಾವ, ಎಂಎಂಟಿವಿ ವಾಹಿನಿ ವರದಿ ಪ್ರಸಾರ, ಎಚ್ಚೆತ್ತ ಕಾನೂನು ಸೇವಾ ಸಮಿತಿ ಸದಸ್ಯರು. ಸರ್ಕಾರಿ ಅಧಿಕಾರಿ ಅಕ್ರಮ ಆಸ್ತಿ ಗಳಿಕೆ, 16 ಎಕರೆಯ ಒಡೆಯ ನಿವೃತ್ತಿಯ ನಂತರ ಬೆಳಕಿಗೆ ಬಂದ ದುರುಪಯೋಗ. ಅದ್ದೂರಿ ಕರಗ ಮಹೋತ್ಸವ, ಗಮನ ಸೆಳೆದ ಜನಪದ ತಂಡಗಳು, ಅರಿದು ಬಂದ ಭಕ್ತಸಾಗರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.